ನೀವೇನಾದರೂ 10th ಪಾಸ್ ಆಗಿದ್ರೆ ಸಾಕು 10ರಿಂದ 30 ಸಾವಿರ ಕೊಡ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ವಿತೌಟ್ ಎಕ್ಸಾಮ್. ಹೌದು, ಅದೇ GDS ಗ್ರಾಮೀಣ ದಕ್ ಸೇವಕ್. ಇದು ಇಂಡಿಯನ್ ಪೋಸ್ಟ್ ರಿಲೇಟೆಡ್ ಜಾಬ್ ಆಗಿರುತ್ತೆ. ಇದರಲ್ಲಿ ಒಟ್ಟು 3 ತರಹದ ಪೋಸ್ಟ್ಸ್ ಬರುತ್ತೆ. ಒಂದು BPM ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಎರಡನೇದು ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಮೂರನೇದು ದಕ್ ಸೇವಕ್. ಇವುಗಳಿಗೆ ವಿವಿಧ ರೀತಿಯಲ್ಲಿ ಸ್ಯಾಲರಿ ನೀಡಲಾಗುತ್ತೆ. ಮತ್ತೆ ಇವುಗಳನ್ನ ಯಾವ ರೀತಿ ಚಾಯ್ಸ್ ಮಾಡ್ತಾರೆ ಅಂದ್ರೆ ಈ 10th ಮೆರಿಟ್ ಬೇಸ್ಡ್ ಮೇಲೆ ಚಾಯ್ಸ್ ಮಾಡ್ತಾರೆ. ಹೈಯೆಸ್ಟ್ ಮಾರ್ಕ್ಸ್ ಇದ್ರೆ BPM, ಮತ್ತೆ ಅದಕ್ಕಿಂತ ಕಡಿಮೆ ಇದ್ರೆ ABPM, ಮತ್ತೆ ಅದಕ್ಕಿಂತ ಕಡಿಮೆ ಇದ್ರೆ ದಕ್ ಸೇವಕ್. ಮತ್ತೆ ಇವುಗಳಿಗೆ ಡಿಫ್ರೆಂಟ್ ಟೈಪ್ ಆಗಿ ಸ್ಯಾಲರಿ ನೀಡಲಾಗುತ್ತೆ. ಇವುಗಳು ಮತ್ತೆ ಫುಲ್ ಟೈಮ್ ಜಾಬ್ ಆಗಿರೋದಿಲ್ಲ, ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ. ಅಂದ್ರೆ ದಿನಕ್ಕೆ 4ರಿಂದ 5 ಅವರ್ಸ್ ಅಷ್ಟೇ ಮಾಡ್ತಕ್ಕಂಥ ಜಾಬು ಇದು. ಸ್ಯಾಲ್ರಿ ಕೂಡ ನೀವು ಎಷ್ಟು ಅವರ್ಸ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಅವರ್ಸ್ ಮಾಡಿದ್ರೆ ಕಡಿಮೆ ಸ್ಯಾಲ್ರಿ, ಜಾಸ್ತಿ ಅವರ್ಸ್ ಮಾಡಿದ್ರೆ ಜಾಸ್ತಿ ಸ್ಯಾಲ್ರಿ, ಈ ರೀತಿ ಸ್ಯಾಲ್ರಿನ ನೀಡಲಾಗುತ್ತೆ. ಮತ್ತೆ ನೀವೇನಾದ್ರೂ ಈ ಜಾಬ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿ ಪ್ರಮೋಟ್ ಆಗ್ಲಿಕ್ಕೆ ಚಾನ್ಸಸ್ ಇದೆ ಪೋಸ್ಟ್ ಮ್ಯಾನ್ ಆಗಿ. ಪೋಸ್ಟ್ ಮ್ಯಾನ್ ಆದ್ರೆ ಅದು ರೆಗ್ಯುಲರ್ ಟೈಮ್ ಆಗಿರುತ್ತೆ ಮತ್ತೆ ಫುಲ್ ಟೈಮ್ ಜಾಬ್. ಅದರಲ್ಲಿ ನಿಮಗೆ ಸ್ಯಾಲ್ರಿ ಇದಕ್ಕಿಂತ ಜಾಸ್ತಿ ಸಿಗುತ್ತೆ. ಅಂದ್ರೆ ಅದು ಮಿನಿಮಮ್ ಸ್ಯಾಲ್ರಿನೇ 28,000ದಿಂದ 33,000ವರೆಗೆ ಸಿಗುತ್ತೆ. ಈ ಜಾಬ್ಗೆ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಲಾಸ್ಟ್ ಡೇಟ್ ಇರೋದು 14th ಫೆಬ್ರವರಿ, ಮತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಇರೋದು 16th ಫೆಬ್ರವರಿ. ಹಾಗೆ ನೀವೇನಾದ್ರೂ ಅಪ್ಲಿಕೇಶನ್ ಅಲ್ಲಿ ಅಥವಾ ರಿಜಿಸ್ಟ್ರೇಷನ್ ಅಲ್ಲಿ ಯಾವ್ದಾದ್ರು ಮಿಸ್ಟೇಕ್ ಆಗಿದೆ ಕರೆಕ್ಷನ್ ಮಾಡ್ಲಿಕ್ಕೆ ಅಂತ 18th 19th ಫೆಬ್ರವರಿ ಡೇಟ್ ನೀಡಲಾಗಿರುತ್ತೆ. ಈ ಡೇಟ್ ಒಳಗೆ ನೀವೇನಾದ್ರೂ ಕರೆಕ್ಷನ್ ಮಾಡೋದಾದ್ರೆ ಮಾಡಬಹುದು. ಈ ವರ್ಷ GDS ಜಾಬ್ಗೆ ಓವರ್ ಆಲ್ ಇಂಡಿಯಾ 28,740 ವೇಕೆನ್ಸಿ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 1022 ವೇಕೆನ್ಸಿ ಎಂಟಿ ಇದೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಮಿನಿಮಮ್ ಏಜ್ 18 ಇರಬೇಕು ಮತ್ತೆ ಮ್ಯಾಕ್ಸಿಮಮ್ 40 ಏಜ್ ಆಗಿರಬೇಕು. ನಿಮಗೆ ಏನಾದರೂ ಕಾಸ್ಟ್ ವೈಸ್ ನಂಬರ್ ಆಫ್ ವೇಕೆನ್ಸಿ ಡೀಟೇಲ್ಸ್ ಕಂಪ್ಲೀಟ್ PDF ಮತ್ತೆ ನಿಮಗೆ ಏನಾದರೂ ಎಕ್ಸ್ಟ್ರಾ ಡೀಟೇಲ್ಸಿಗಾಗಿ ಎಲ್ಲಿ ಅಪ್ಲಿಕೇಶನ್ ಮಾಡೋದು, ಯಾವ ರೀತಿ ಅಪ್ಲಿಕೇಶನ್ ಮಾಡೋದು, ಕಂಡೀಷನ್ಸ್ ಏನು ಅಂತ ಡೀಟೇಲ್ಸ್ ಬೇಕಾಗಿದ್ರೆ ಫಾಲೋ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಹಾಯ್ ಅಂತ ಕಮೆಂಟ್ ಮಾಡಿ. ನಿಮಗೆ ನಾನು PDF ಅಫಿಷಿಯಲ್ ವೆಬ್ಸೈಟಿಂದ ಕಲೆಕ್ಟ್ ಮಾಡಿರೋದನ್ನ ಕಳಿಸ್ಕೊಡ್ತೀನಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಾದರೂ ನಾವು ಮಾಡಿದರೆ ಗೌರ್ಮೆಂಟ್ ಜಾಬೇ ಮಾಡ್ತೀನಿ ಅಂತ ಕಾಯ್ತಿರೋ ಅಂತ ಫ್ರೆಂಡ್ಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ.